ನಮಸ್ತೆ. ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ಪೆನ್ನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೆಕ್ಸ್ ಬಗ್ಗೆ ಏನೇ ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಸೆಮೆನ್ ವಾಲ್ಯೂಮ್, ಒಂದು ಎಜಾಕ್ಯುಲೇಷನ್ ಔಟ್ ಆದಾಗ ಎಷ್ಟು ML ಇರಬೇಕು, ಅದು ಕಡಿಮೆ ಆಗಲಿಕ್ಕೆ ಏನು ಕಾರಣ ಇರುತ್ತೆ, ಕಡಿಮೆ ಆದಾಗ ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ಇದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ಯೂಶ್ವಲಿ ಏನಾಗತ್ತೆ, ಪಾನ್ ವಿಡಿಯೋ ಇರ್ಬೋದು, ಬ್ಲೂ ಫಿಲಮ್ ಇರ್ಬೋದು, ತುಂಬ ಹುಡುಗರು ಇದನ್ನ ನೋಡಿ ಸ್ಪರ್ಮು ಇಷ್ಟೊಂದು ಹೊರಗಡೆ ಬರಬೇಕು, ಅದು ಬಂದರೆ ನಮ್ಮಲ್ಲಿ ಫರ್ಟಿಲಿಟಿ ಮಗು ಆಗತ್ತೆ, ನಾವೊಬ್ಬ ಗಂಡಸು, ಈ ಥರ ಥಾಟ್ ತುಂಬ ಇರುತ್ತೆ. ನಮ್ಮ ಕ್ಲಿನಿಕಲ್ಲಿ ಪೇಷಂಟ್ಗಳು ಕೇಳೋದು ಈ ಥರ, ಸರ್ ಸ್ಪರ್ಮು ತುಂಬ ಕಡಿಮೆ ಬರುತ್ತೆ, ಒಂದೊಂದ್ಸರಿ ತಿಕ್ಕ ಬರುತ್ತೆ, ಒಂದೊಂದ್ಸರಿ ತಿನ್ನ ಬರುತ್ತೆ, ಈ ಥರ ಒಂದು ಡೌಟ್ಸು ಕಾಮನ್ ಆಗಿರುತ್ತೆ. ಯೂಶಲಿ ಸೆಮೆನ್ ವಾಲ್ಯೂಮ್ ಅಂದರೆ 1.5 ml ಇಂದ 5 ml ಇತ್ತು ಅಂದರೆ ಅದು ನಾರ್ಮಲ್. ಜನರಲ್ಲಾಗಿ ಹೇಳಬೇಕು ಅಂದರೆ 1.5 ಟೀ ಸ್ಪೂನಿಂದ ಒಂದು 2 ಟೀ ಸ್ಪೂನ್ ಇದ್ರೂ ಅದು ನಾರ್ಮಲ್. ಯೂಶ್ವಲಿ ಸೆಮೆನ್ನಲ್ಲಿ ಬಂದರೆ 5 to 10% ಮಾತ್ರ ಸ್ಪರ್ಮ್ ಇರುತ್ತೆ, ಅದು ಟೆಸ್ಟಿಸಲ್ಲಿ ಪ್ರೊಡಕ್ಷನ್ ಆಗೋದು. ಈ ಸ್ಪರ್ಮ್ ಸಪೋರ್ಟಿಗೆ, ಸ್ಪರ್ಮ್ ಮೂವ್ ಆಗಲಿಕ್ಕೆ ಒಂದು ಪ್ರೋಸ್ಟೇಟ್ ಗ್ಲ್ಯಾಂಡಿಂದ ಒಂದು ಫ್ಲೂಯಿಡ್ ರಿಲೀಸ್ ಆಗತ್ತೆ. ಜೊತೆಗೆ ಸ್ಪರ್ಮಿಗೆ ಒಂದು ನ್ಯೂಟ್ರಿಷನ್ ಬೇಕು, ಅದು ಸೆಮಿನಲ್ ವೆಸಿಕಲಿಂದ ರಿಲೀಸ್ ಆಗತ್ತೆ. ಜೊತೆಗೆ ಲೂಬ್ರಿಕೇಟಿಂಗ್ ಫ್ಲೂಯಿಡ್ಡು ಆ್ಯಡ್ ಆಗುತ್ತೆ. ಟೋಟಲ್ಲಾಗಿ 90% ಅದಕ್ಕೆ ಸಪೋರ್ಟ್ ಇದ್ದರೆ ಬರೀ 5 to 10% ಮಾತ್ರ ಒಂದು ಸ್ಪರ್ಮ್ ಇರುತ್ತೆ. ಸೆಮೆನ್ ಅನಾಲಿಸಿಸ್ ರಿಪೋರ್ಟ್ ಮಾಡಿದಾಗ ವಾಲ್ಯೂಮ್ ಕಡಿಮೆ ಬಂತು ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಫಸ್ಟ್ ಫ್ಯಾಕ್ಟರ್ ಬಂದರೆ ಏಜ್ ಫ್ಯಾಕ್ಟರ್. ಏಜ್ ಜಾಸ್ತಿ ಆಗ್ತಾ ಆಗ್ತಾ ಪೆಲ್ವಿಕ್ ಫ್ಲೋರ್ ಮಜಲ್ ಅಥವಾ ನಮ್ಮ ಸೊಂಟದ ಮಜಲ್ ಏನಿದೆ ಆ ಒಂದು ಸ್ಟ್ರೆಂತ್ ಇರೋದಿಲ್ಲ, ವಾಲ್ಯೂಮ್ ಕಡಿಮೆ ಆಗುತ್ತೆ. ಜೊತೆಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ಏನಿದೆ ಅದು ಎನ್ಲಾರ್ಜ್ ಆಗಿರುತ್ತೆ, ಅದು ಸಹ ವಾಲ್ಯೂಮ್ ಕಡಿಮೆ ಆಗಲಿಕ್ಕೆ ಕಾರಣ ಆಗುತ್ತೆ. ಸೆಕೆಂಡ್ ಬಂದು ಎನಿ ಮೆಡಿಕಲ್ ಇಶ್ಯೂಸ್, ಅದರಲ್ಲೂ ಡಯಾಬಿಟಿಸ್ ಜಾಸ್ತಿ ಆದಾಗ, ಮೀನ್ಸ್ ಅನ್ಕಂಟ್ರೋಲ್ ಇತ್ತು ಅಂದರೆ, ಅಥವಾ ಸ್ಪೈನಲ್ ಕಾರ್ಡಲ್ಲಿ ಏನಾದರೂ ಒಂದು ಇಂಜುರಿ, ಏನಾದ್ರು ಪೆಟ್ಟು ಬಿತ್ತು ಅಂದರೆ. ಮೂರನೇದು ಬಂದು ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಕೆಲವೊಂದು ಸ್ಟಡೀಸಲ್ಲಿ ಟೆಸ್ಟೋಸ್ಟಿರೋನ್ ಕಡಿಮೆ ಆದಾಗ ಅಂತ ಹೇಳ್ತಾರೆ, ಬಟ್ ಮೇಜರಾಗಿ ಹೇಳಬೇಕು ಅಂದರೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಜಾಸ್ತಿ ಆದಾಗ, ಅಥವಾ TSH ಅಥವಾ ಥೈರಾಯ್ಡ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗೂ ಸಹ ವಾಲ್ಯೂಮ್ ಕಡಿಮೆ ಆಗುತ್ತೆ. ನಾಲ್ಕನೇದು ಬಂದು ಜೆನೆಟಿಕ್ ಅಥವಾ ಹೆರಿಡಿಟಿ ಅಂತ ಹೇಳ್ತೇವೆ. ಐದನೇದು ಅಥವಾ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ ಜಿಂಕ್ ಅನ್ನೋದು ಬಾಡಿಲಿ ಕಡಿಮೆ ಆದಾಗ, ಫುಡ್ ಇಂಟೇಕಲ್ಲಿರ್ಬೋದು ಅಥವಾ ಪ್ರೊಡಕ್ಷನಲ್ಲಿರ್ಬೋದು, ಅದು ಕಡಿಮೆ ಆದಾಗೂ ಸಹ ಸೆಮೆನ್ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೆಮೆನ್ ವಾಲ್ಯೂಮ್ ಜಾಸ್ತಿ ಆಗಲಿಕ್ಕೆ ನ್ಯಾಚುರಲಾಗಿ ಏನೇನು ಮಾಡಬೇಕು ಅಂತ ಅಂದರೆ, ಫಸ್ಟು ಲೈಫ್ ಸ್ಟೈಲ್, ಎಕ್ಸಸೈಸ್ ಇರ್ಬೋದು. ಈಗ ಫುಡ್ ಹ್ಯಾಬಿಟಲ್ಲಿ B12 ಇರೋವಂಥದ್ದು, ಜಿಂಕ್ ಕಂಟೆಂಟ್ ಇರೋವಂಥದ್ದು ಜಾಸ್ತಿ ತಗೊಳ್ಳೋವಂಥದ್ದು, ಸ್ಲೀಪಿಂಗ್ ಅವರ್ಸ್ ಒಂದು 8 hours ಮಾಡೋವಂಥದ್ದು, ಜೊತೆಗೆ ಹೈಡ್ರೇಷನ್ ಅಂತ ಹೇಳ್ತೀವಿ, ಜಾಸ್ತಿ ಫ್ಲೂಯಿಡ್ಸನ್ನು ತಗೊಳ್ಳೋವಂಥದ್ದು, ವಾಟ್ರ್ ಇರ್ಬೋದು ಅಥವಾ ಎನಿ ಜ್ಯೂಸಸ್ ಇರ್ಬೋದು ಅಥವಾ ಒಂದು ಎಳ್ನೀರು ಇರ್ಬೋದು. ಜಾಸ್ತಿ ಹೈಡ್ರೇಷನ್ ಆದಷ್ಟು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಜೊತೆಗೆ ಟೀ, ಕಾಫಿ ಇರ್ಬೋದು ಅಥವಾ ಆಲ್ಕೋಹಾಲ್ ಇರ್ಬೋದು, ಅದನ್ನು ಕಡಿಮೆ ಮಾಡಬೇಕು. ಮತ್ತು ಸ್ಮೋಕಿಂಗ್ ತುಂಬಾ ಡೈರೆಕ್ಟ್ ಎಫೆಕ್ಟ್ ಆಗೋದ್ರಿಂದ ಸ್ಮೋಕಿಂಗನ್ನು ಬಿಡಬೇಕಾಗತ್ತೆ. ಕೆಲವೊಂದು ಸ್ಟಡೀಸ್ ಪ್ರಕಾರ ಫೋರ್ ಪ್ಲೇ ಅಥವಾ ರೊಮ್ಯಾನ್ಸ್ ಅಂತ ಏನು ಹೇಳ್ತೀವಿ, ಅದು ಜಾಸ್ತಿ ಮಾಡಿದಾಗ ಲೂಬ್ರಿಕೇಟಿಂಗ್ ಫ್ಲೂಯಿಡ್ ಜಾಸ್ತಿ ಆಗುತ್ತೆ, ಸೆಮೆನ್ ವಾಲ್ಯೂಮು ಜಾಸ್ತಿ ಆಗಲಿಕ್ಕೆ ಸಪೋರ್ಟ್ ಕೊಡುತ್ತೆ. ಮತ್ತು ಇಂಟರ್ಕೋರ್ಸ್ ಅಥವಾ ಸೆಕ್ಷುವಲ್ ಆ್ಯಕ್ಟಿವಿಟಿ ಏನಿದೆ ವೀಕ್ಲಿ 2 to 3 times ರೆಗ್ಯುಲರ್ ಇತ್ತು ಅಂದರೆ ಅದು ಸಹ ಒಂದು ಸ್ಪರ್ಮ್ ಕೌಂಟಿಗೆ, ವಾಲ್ಯೂಮ್ಗೆ ಹೆಲ್ಪ್ ಮಾಡುತ್ತೆ. ಫ್ರೆಂಡ್ಸ್, ಸೆಮೆನ್ ವಾಲ್ಯೂಮ್ ಮತ್ತು ಸ್ಪರ್ಮ್ ಕೌಂಟ್ ಗೊತ್ತಾಗೋದು ಒಂದು ಇನ್ವೆಸ್ಟಿಗೇಷನ್ ಅಥವಾ ಲ್ಯಾಬ್ ಟೆಸ್ಟಲ್ಲಿ ಮಾತ್ರ. ಅಲ್ಲಿ ವಾಲ್ಯೂಮ್ ಕಡಿಮೆ ಆಯಿತು, ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿತ್ತು, ಆದ್ರೂ ಪ್ರಾಬ್ಲಮ್ ಇತ್ತು ಅಂದರೆ ಅದಕ್ಕೆ ಹಾರ್ಮೋನಲ್ ಟೆಸ್ಟ್ ಅಥವಾ ಸ್ಕ್ಯಾನಿಂಗ್ ಅಂತ ಇರುತ್ತೆ. ಈ ಥರ ವಾಲ್ಯೂಮ್ ಲೈಫ್ ಸ್ಟೈಲಲ್ಲೂ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.